ಬದ್ಮಾಶ್ ಬೇಟೆಗಾರ. ವಿಕ್ರಾಲ್ ಸಿಂಗ್ ಒಂದು ಬದ್ಮಾಶ್ ಬೇಟೆಗಾರ ಆಗಿದ್ದ. ಅವನ ಮನಸ್ಸಲ್ಲಿ ಜಂತುಗಳ ಮೇಲೆ ಸ್ವಲ್ಪನೂ ಕರುಣೆನೇ ಇರ್ತಿರ್ಲಿಲ್ಲ. ಅಮಾಯಕವಾದ ಜಂತುಗಳನ್ನ ಸಾಯಿಸ್ತಿದ್ದ. ಅವಾಗವಾಗ ಸತ್ತಿರೋ ಜಂತುಗಳನ್ನ ಕೂಡ ಅವನು ಮಾರ್ತಿದ್ದ. ಅದು ಮಾತ್ರ ಅಲ್ಲದೆ ಸ್ವಲ್ಪ ಜಂತುಗಳನ್ನ ಅವನು ಮಾಂಸ ಮಾರೋರ್ಗೆನೆ ಮಾರ್ಬಿಡ್ತಿದ್ದ. ಮಧ್ಯಾಹ್ನ ಆಗ್ತಾ ಇದೆ, ಇನ್ನೂ ಒಂದು ಬೇಟೆ ಕೂಡ ಸಿಗ್ತಾ ಇಲ್ಲ. ನಗರದ ಝೂಗೆ ಖಂಡಿತ ಜಿಂಕೆನ ಇಟ್ಕೊಂಡ್ ಬರ್ತೀನಿ ಅಂತ ಹೇಳಿದ್ದೇನೆ. ಸ್ವಲ್ಪ ದುಡ್ಡನ್ನ ಅಡ್ವಾನ್ಸ್ ಆಗಿ ತಗೊಂಡಿದ್ದೇನೆ. ಇವತ್ತು ಜಿಂಕೆನ ಹಿಡ್ತಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗತ್ತಲ್ವಾ? ವಿಕ್ರಾಲ್ ಸಿಂಗ್ ಅವನಷ್ಟು ಅವನೇ ಮಾತಾಡ್ಕೋತಾ ಇರ್ತಾನೆ. ಅದು ಮಾತ್ರ ಅಲ್ಲದೆ ಅವನು ಜಿಂಕೆಗೋಸ್ಕರ ಕಾಯ್ತಾ ಇರ್ತಾನೆ. ಸಾಯಂಕಾಲ ಆಗ್ತಾ ಬರುತ್ತೆ, ಆದ್ರೂ ಅವನಿಗೆ ಒಂದು ಜಿಂಕೆನೂ ಸಿಕ್ಕಿಲ್ಲ. ಬರ್ತಾ ಬರ್ತಾ ಪ್ರಾಣಿಗಳು ತುಂಬಾ ಬುದ್ಧಿಶಾಲಿಯಾಗಿ ಬದಲಾಗ್ತಾ ಇದೆ. ಹಂಗಂತ ಯೋಚನೆ ಮಾಡ್ತಿರ್ತಾನೆ. ಆಗ ಜಿಂಕೆ ನಡ್ಕೊಂಡ್ ಬರುವ ಶಬ್ದ ಅವನ್ ಕಿವಿಗೆ ಕೇಳಿಸುತ್ತೆ. ಅವನು ಅಲ್ಲೇ ಇರುವ ಗಿಡದ ಹಿಂದ್ಗಡೆ ಬಚ್ಚಿಟ್ಕೋತಾನೆ. ಅವನ್